ಬೆಂಗಳೂರು ಡಿಕೆಶಿ ಪರವಾಗಿ ಶಾಸಕ ಎಸ್ಟಿ ಸೋಮಶೇಖರ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಯಾಕ್ರಿ ಸಿಎಂ ಆಗಬಾರದು, ಪಕ್ಷ ಕಟ್ಟಿಲ್ವಾ, ಶ್ರಮ ಪಟ್ಟಿಲ್ವಾ, ಕೂಲಿ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಧಿವೇಶನ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನಿದೆ, ಅಧಿವೇಶನ ಮುಗಿಲಿ ತೀರ್ಮಾನ ಮಾಡುತ್ತೆ. ಡಿಕೆಶಿ ಡಿನ್ನರ್ ಸಭೆಗೆ 70 ಜನ ಬಂದಿದ್ರು ಅಂತ ಹೇಳಿ ಎಸ್ಟಿ ಸೋಮಶೇಖರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಡಿಕೆ ಶಿವಕುಮಾರ್ ಅವರು ಪಾಲ್ಗೊಂಡಂತ ಡಿನ್ನರ್ನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ನ ಕೆಲವೊಂದಿಷ್ಟು ಶಾಸಕರು ಕೂಡ ಪಾಲ್ಗೊಂಡಿದ್ರು. ಅದು ಕೂಡ ಚರ್ಚೆಗೆ ಕಾರಣವಾಗಿದೆ. ಈಗ ನೇರವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಎಸ್ಟಿ ಸೋಮಶೇಖರ್ ಅವರು. ಸರದೀಗ ಎಲ್ಲ ಕೂಡ ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರನೇ ನಡೀತದೆ. ನನಗೆ ತಿಳಿದಿರೋ ಮಟ್ಟಿಗೆ ಹೈಕಮಾಂಡ್ ವಿರುದ್ಧ ಯಾರು ಕೂಡ ಹೋಗೋದಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತಕ್ಕಂಥದ್ದು ಎಲ್ಲರೂ MLAಗಳಲ್ಲಿ ಬೇರೆಯವರಲ್ಲಿ ಕೇಳ್ತಾರೆ. ಕೆ ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ, ಹಲವಾರು ಡಿಪಾರ್ಟ್ಮೆಂಟ್ ಮಂತ್ರಿಗಳಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಾಗಬಾರ್ದು? ಡಿ.ಕೆ. ಶಿವಕುಮಾರ್ ಒಂದು ಸಾರಿ ಮುಖ್ಯಮಂತ್ರಿ ಯಾಕಾಗಬಾರ್ದು? ಈಗ ಮುಂದೆ ಯಾವಾಗ್ಲಾರಾಗ್ಲಿ ಅವ್ರ ಹಣೆಲ್ ಬರೆದಿದ್ರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವ್ರ ಹಣೆಲ್ ಸಂಕ್ರಾಂತಿ ನಂತರ ಏನಾದ್ರೂ ಬದಲಾವಣೆಗಳು ನಡೀಬಹುದು ಕಾಂಗ್ರೆಸ್ ಅಲ್ಲಿ ಅಂತ ಚರ್ಚೆಗಳಾಗ್ತಿತ್ತಲ್ಲ. ಈಗ ಈ ರಾಜಕೀಯ ಜಟಾಪಟಿ, ಬ್ರೇಕ್ಫಾಸ್ಟ್, ಡಿನ್ನರ್ ಸಭೆಗಳನ್ನ ನೋಡ್ತಾ ಇದ್ರೆ ಕಾಲ ಸನ್ನಿಹಿತ ಆಯ್ತಾ ಕುರ್ಚಿ ಬದಲಾವಣೆಗೆ ಅಂತ ಚರ್ಚೆಗಳ ಬೆನ್ನಲ್ಲೇ ಅಧಿವೇಶನ ಮುಗಿದ ತಕ್ಷಣ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. 50 ರಿಂದ 60 ಜನ ಡಿಕೆಶಿ ಜೊತೆ ಡಿನ್ನರ್ ಅನ್ನ ನಾವು ಮಾಡಿದೀವಿ. ಡಿಕೆಶಿ ಕರೆದ್ರೆ 224 ಶಾಸಕರು ಊಟಕ್ಕೆ ಬರ್ತಾರೆ. ಎಲ್ಲರೂ ಡಿಕೆಶಿಗೆ ಆತ್ಮೀಯರೇ, ಎಲ್ಲರೂ ಸ್ನೇಹಿತರೆ ಅಂತೇಳಿ ಬೆಳಗಾವಿಯಲ್ಲಿ ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಲೆ ಒಗ್ಗಟ್ಟಾಗಿ ಊಟ ಮಾಡಿದೀವಿ. ಏನಿದೆ ಊಟ ಮಾಡೋದಲ್ಲ ಶಕ್ತಿ ಪ್ರಜಾಶರನ ಎಲ್ಲರೂ ಬಂದಿದ್ವಿ, ಎಲ್ಲರೂ ಸೇರಿದ್ವಿ. ಅಲ್ಲೆಲ್ಲರೂ MLAಗಳು ಬರ್ತಾರೆ ಊಟಕ್ಕೆ, ಯಾರು ಬರಲ್ಲ. ಇದ್ರಲ್ಲಿ ಊಟಕ್ಕೆ ಕಾಂಗ್ರೆಸ್, JDS, BJP ಅಂತ ಏನೋ ಇದೆಯಾ, ಒಂದು ವಿಶ್ವಾಸ, ಒಂದು ಪ್ರೀತಿ, ಒಂದು ಇದ್ರಲ್ಲಿ ಬಾಂಧವ್ಯದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ. ಜೊತೆ ಸೇರ್ಕೊಂಡು ಊಟ ಮಾಡಿದ್ವಿ. ಇದ್ರಲ್ಲಿ ಶಕ್ತಿ ಪ್ರದರ್ಶನ ಯಾತ್ರೆ ಎಲ್ಲರೂ ಆತ್ಮೀಯರೇನೆ, ಎಲ್ಲರೂ ಸ್ನೇಹಿತರಲ್ಲೇ. ಅವ್ರವ್ರ ಪಕ್ಷದಲ್ಲಿ ಅವ್ರು ಗುರುತಿಸ್ಕೊಳ್ತಾರೆ, ಅವ್ರವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾರೆ. ಅದ್ರಲ್ಲಿ ಏನಿದೆ, ರಾಜಕಾರಣದಲ್ಲಿ ಅವ್ರ ಹೇಳಿಕೆ, ಅವ್ರ ಸ್ವಭಾವವಾಗಿ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈ ಎಲ್ಲದಕ್ಕೂ ಈ ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ದೆಹಲಿಗೆ ಹೋಗ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಂಗೆ ಸಿಡಿಮಿಡಿಗೊಂಡಿದ್ದಾರೆ. ಮಾಧ್ಯಮಗಳ ಮೇಲೆ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಈಗ ಯತೀಂದ್ರ ಅವರು ಮತ್ತೆ ಈ ಟಾಪಿಕ್ ಅನ್ನ ಎತ್ತಿದ್ದು, ಅದಾದ್ಮೇಲೆ ಮತ್ತೊಂದಿಷ್ಟು ಚಟುವಟಿಕೆಗಳು ಗರಿಗೆದರಿದೆ ಬೆಳಗಾವಿಯಲ್ಲಿ. ಸಿಎಂ ಪುತ್ರ ಯತೀಂದ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಹೇಳಲಿಕ್ಕೀಗ ಏನು ಇಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ. ಸಾರಿ ನಾನು ಮಾತಾಡಲ್ಲ ಅಂತಾನೂ ಯತೀಂದ್ರ ಹೇಳಿದ್ದಾರೆ. ಇನ್ನು ಇವ್ರ ಹೇಳಿಕೆ ಮೇಲೆ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಷನ್ ಕೊಟ್ಟು ಅವರನ್ನೇ ಕೇಳಿ ಮತ್ತೆ ಸಿದ್ದರಾಮಯ್ಯ ಅವರು ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತೆಲ್ಲ ಹೇಳಿದ್ರು. ಒಂದ್ ಕಡೆ ಸಿದ್ದರಾಮಯ್ಯ ಅವ್ರ ಹತ್ರ ನೇರವಾಗಿ ಮಾಧ್ಯಮದವರು ನೀವು ದೆಹಲಿಗೆ ಹೋಗ್ತೀರಾ, ಎಲ್ಲ ಬೆಳವಣಿಗೆ ಗಮನಿಸ್ತಾ ಇದ್ರೆ ಏನಾದ್ರು ಬುಲಾವ್ ಬಂದಿದ್ಯಾ ಅಂತ ಕೇಳಿದ್ರೆ ಅದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ, ಕೋಪದಿಂದಲೇ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಯತೀಂದ್ರ ಕೇಳಿದ್ರೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಮೊನ್ನೆ ನಮ್ಮ ತಂದೆನೇ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ, ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿ ಬಹಳ ಕಾನ್ಫಿಡೆನ್ಸ್ ಇಂದ ಯತೀಂದ್ರ ಹೇಳಿದ್ರು. ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಅಂತೆಲ್ಲ ಹೇಳಿದ್ರು. ಈಗ ಅದೇ ವಿಷಯವಾಗಿ ಮತ್ತೆ ಪ್ರಶ್ನೆ ಕೇಳಕ್ ಹೋದ್ರೆ ಸಾರಿ ನಾನು ಏನು ಹೇಳೋದಿಲ್ಲ, ಹೇಳೋದಕ್ಕೆ ಈಗ ಏನು ಇಲ್ಲ ಅಂತ ಯತೀಂದ್ರ ಸೈಲೆಂಟ್ ಆಗಿದ್ದಾರೆ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾತಿಕ್ಕಿದ್ದೀನಿ, ಮತ್ತೆ ಕೇಳ್ತಿದ್ದೀರಿ. ಸಾರಿ ನಾನು ಏನು ಹೇಳಕ್ಕಿಲ್ಲ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾತಿಕ್ಕಿದ್ದೀನಿ, ಮತ್ತೆ ಕೇಳ್ತಿದ್ದೀರಿ. ಸಾರಿ ನಾನು ಏನು ಹೇಳಕ್ಕಿಲ್ಲ. ಯಾರು ಕರೆದಿಲ್ಲ ಮಾಡಿಲ್ಲ, ಹೇಳಿದಾರ ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಯಾರು ಕರೆದಿಲ್ಲ ಮಾಡಿಲ್ಲ, ಸುಮ್ಮನೆ ನೀವು ಕೇಳ್ತಿರಲ್ಲ. ಹೇಳಿದಾರ ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ.
ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಬೆಳಗಾವಿಯಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಅಲ್ಪ ವಿರಾಮ ಬಿದ್ದಿತ್ತು ಈ ಕುರ್ಚಿ ಕದನಕ್ಕೆ. ಬಟ್ ಈಗ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನೆಪದಲ್ಲಿ ಕುರ್ಚಿ ಕಚ್ಚಾಟ ಮತ್ತೆ ತಾರಕಕ್ಕೇರಿದೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಜನಕ್ಕೂ ಇದರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಬಿಜೆಪಿಗೂ ಅಸ್ತ್ರ ಸಿಕ್ಕಂಗಾಯಿತು ಕಾಂಗ್ರೆಸ್ನ ಈ ಬೆಳವಣಿಗೆಗಳು. ಈಗ ಅಧಿವೇಶನ ಮುಗಿದ ತಕ್ಷಣ ನಾಯಕತ್ವ ಬದಲಾವಣೆ ಅಂತ ಹೇಳಿ ಡಿಕೆಶಿ ಬಣ ಹೇಳ್ತಾ ಇದೆ. ಸಿದ್ದು ಬಣ ಮತ್ತೆ ಸೈಲೆಂಟ್ ಆಯ್ತಾ? ಯಾವ ತರ ಕಾರ್ಯ ಚಟುವಟಿಕೆಗಳು ನಡೀತಾ ಇದೆ? ಶರ್ಮಿತಾ ಶೆಟ್ಟಿ, ಅನೇಕ ರಾಜಕೀಯ ವಿಶ್ಲೇಷಣೆಗಳು ಇದೀಗ ಹೊರಬರ್ತಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರ ಪುತ್ರ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಕೂಡ ಡಿನ್ನರ್ಗೆ ಕರೆದಿರ್ತಕ್ಕಂಥದ್ದು. ಅಲ್ಲಿ ಡಿನ್ನರ್ನಲ್ಲಿ ಸಿದ್ದರಾಮಯ್ಯ ಅತ್ಯಪ್ತ ಶಾಸಕರುಗಳು ಕೂಡ ಇದ್ರು ಮತ್ತು ಡಿ ಕೆ ಶಿವಕುಮಾರ್ಗೆ ಬೇಕಾದಂತ ಶಾಸಕರುಗಳು ಕೂಡ ಇದ್ರು. ಅಲ್ಲಿ ಹೋದಂತ ಶಾಸಕರ ಲೆಕ್ಕಾಚಾರದ ಪ್ರಕಾರ 25 ಜನ ಶಾಸಕರುಗಳು, 15 ಜನ MLCಗಳು ಸೇರಿದಂತೆ ಇನ್ನು ಇತರ ಮಾಜಿ ಶಾಸಕರುಗಳು ಮತ್ತು ಶಾಸಕರುಗಳ ಮಕ್ಕಳುಗಳು ಅನೇಕರು ಇದ್ರು ಅಂತ ಒಂದು ಮಾಹಿತಿಯನ್ನು ಕೊಟ್ಟರು. ಟೋಟಲ್ ಎಲ್ಲರೂ ಸೇರಿ ಒಂದು 70 ಜನರಿಗೆ ಊಟವನ್ನು ಮಾಡಲಾಯಿತು. ಆದರೆ ಮಂತ್ರಿಗಳಲ್ಲಿ ಕೆಲವೇ ಮಂತ್ರಿಗಳಷ್ಟೇ ಭಾಗಿಯಾಗಿದ್ರು. MC ಸುಧಾಕರ್ ಮತ್ತು ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಕೆಲವೇ ಬೆರಳೆಣಿಕೆಯಷ್ಟು ಮಂತ್ರಿಗಳು ಭಾಗಿಯಾಗಿದ್ರು. ಉಳಿದಂತೆ ಎಲ್ಲಾ ಮಂತ್ರಿಗಳು ಗೈರಾಗಿದ್ರು ಅಂತ ಹೇಳಲಾಗ್ತಿದೆ. ಖುದ್ದು ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಣ್ಣನವರ ಪುತ್ರ ಎಲ್ಲ ಶಾಸಕರುಗಳು ಮತ್ತು ಸಚಿವರುಗಳಿಗೆ ಇನ್ವೈಟ್ ಅನ್ನು ಮಾಡಿದ್ರು. ಆದರೆ ಆ ಒಂದು ಸಭೆಯಲ್ಲಿ ಅನಾಮಧೇಯ ವ್ಯಕ್ತಿಗಳು ಕಾಣಿಸಿಕೊಂಡಿರೋದು ಹಲವಾರು ಚರ್ಚೆಗೆ ಎಡೆ ಮಾಡಿಕೊಟ್ಟಿರತಕ್ಕಂಥದ್ದು. ಮುಂಬೈ ಮತ್ತು ಹೈದರಾಬಾದ್ ಹಾಗೂ ಬೆಂಗಳೂರು ಮೂಲದ ಅನೇಕ ಅನಾಮಧೇಯ ಪ್ರಮುಖ ವ್ಯಕ್ತಿಗಳು ಕಾಣಿಸಿಕೊಂಡಿರೋದು ಕೂಡ ಅಲ್ಲಿ ಯಾಕೆ ಶಾಸಕರ ಡಿನ್ನರ್ನಲ್ಲಿ ಆ ವ್ಯಕ್ತಿಗಳು ಹೈದರಾಬಾದ್ ಮತ್ತು ಮುಂಬೈ ಹಾಗೂ ಬೆಂಗಳೂರಿನ ಅನಾಮಧೇಯ ವ್ಯಕ್ತಿಗಳು ಯಾಕೆ ಕಾಣಿಸಿಕೊಂಡ್ರು ಅಲ್ಲಿ ಅನ್ನೋದು ಅಲ್ಲಿ ಅನೇಕ ಚರ್ಚೆ ಆಗಿರ್ತಕ್ಕಂಥದ್ದು. ಸದ್ಯ ಅಹಿಂದ ಡಿನ್ನರ್ ಪಾಲಿಟಿಕ್ಸ್ ನಡುವೆ ಇದೀಗ ದೊಡ್ಡಣ್ಣನವರ ಪುತ್ರ ಕರೆದಿರ್ತಕ್ಕಂಥ ಈ ಒಂದು ಡಿನ್ನರ್ ಮೀಟಿಂಗು ಬಹಳಷ್ಟು ಚರ್ಚೆಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಡಿನ್ನರ್ ಮೀಟಿಂಗು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಅರೇಂಜ್ ಮಾಡಿರ್ತಕ್ಕಂಥ ಡಿನ್ನರ್ ಮೀಟಿಂಗ್ ಅಥವಾ ಎಲ್ಲರನ್ನೂ ಕರೆದು ಸಿದ್ದರಾಮಯ್ಯ ಬಣ ಮತ್ತು ತಮ್ಮ ಜೊತೆ ಇರ್ತಕ್ಕಂಥವ್ರನ್ನ ಎಲ್ಲರನ್ನು ಕರೆದು ಎಷ್ಟು ಜನ ಶಾಸಕರು ಕರೆದ್ರೆ ಬರ್ತಾರೆ ಮತ್ತು ಅವರ ಮೂಡ್ ಹೇಗಿದೆ ಅನ್ನೋದು ತಿಳಿದುಕೊಳ್ಳುವ ಒಂದು ತಂತ್ರದ ಭಾಗವ ಮತ್ತು ಅನಾಮಧೇಯ ವ್ಯಕ್ತಿಗಳು ಯಾಕೆ ಇದ್ರು ಮತ್ತು ಅಹಿಂದ ಮೀಟಿಂಗ್ಗಳಿಗೆ ಪ್ರತಿಯಾಗಿ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು. ನಾನು ಸೈಲೆಂಟ್ ಆಗಿಲ್ಲ ಅನ್ನೋ ಒಂದು ಸಂದೇಶ ರವಾನೆ ಮಾಡಬೇಕಾಗಿತ್ತು. ಆ ಸಂದೇಶವನ್ನ ಆಪ್ತರ ಮುಖಾಂತರ ಡಿನ್ನರ್ ಮೀಟಿಂಗ್ ಹೆಸರಿನಲ್ಲಿ ಮಾಡಿದ ಚರ್ಚೆ ಉಂಟಾಗಿರ್ತಕ್ಕಂಥದ್ದು. ಇದೀಗ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಕ್ಕೆ ಸಂಪೂರ್ಣ ಮಾಹಿತಿಯನ್ನು ಸ್ವತಃ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತು ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಯಾರೆಲ್ಲ ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು ಎಂಬುದರ ಬಗ್ಗೆ ಕೂಡ ಇದೀಗ ಮಾಹಿತಿಗಳು ಹೊರಬರ್ತಿರ್ತಕ್ಕಂಥ. ಒಟ್ಟಾರೆ ಡಿನ್ನರ್ ಮೀಟಿಂಗ್ ಹೋದಂತ ಶಾಸಕರ ಪ್ರಕಾರ 25 ಜನ ಶಾಸಕರಿದ್ರು, ಸುಮಾರು 10 ರಿಂದ 15 MLCಗಳಿದ್ರು. ಉಳಿದಂತೆ ಯಾರು ಕೂಡ ಜನಪ್ರತಿನಿಧಿಗಳಲ್ಲ, ಬೇರೆ ಬೇರೆ ಶಾಸಕರು ಮತ್ತು ಮಂತ್ರಿಗಳ ಮಕ್ಕಳುಗಳು, ಮಾಜಿ ಮಂತ್ರಿಗಳು ಮತ್ತು ಮಾಜಿ ಸಂಸದರು ಇದ್ರು ಅನ್ನೋದು ಸದ್ಯದ ಮಾಹಿತಿ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.